ಬೆಳಗಾವಿಯ ಹಿಂಡಲಗ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗುವಂತ ಸಾಧ್ಯತೆ ಬಹುತೇಕ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿವಾದ. ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ಬಹುತೇಕವಾಗಿ ಇದು ಫೈನಲ್ ಆಗುತ್ತೆ. ಸೊ ಯಾವ ಜೈಲಿಗೆ ಯಾರ್ಯಾರು ಅಂತ. ಬಟ್ ಮಾಹಿತಿಯ ಪ್ರಕಾರ, ಮೂಲಗಳ ಮಾಹಿತಿಯ ಪ್ರಕಾರ ಬೆಳಗಾವಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೈಲ್ ಡಿಜಿ ಮಾಲಿನಿ ಕೃಷ್ಣಮೂರ್ತಿಯಿಂದ ಪ್ರಮುಖ ಜೈಲುಗಳ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನ ಬಂದೋಬಸ್ತ್ ವ್ಯವಸ್ಥೆಯ ಕುರಿತು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮರಣ ದಂಡನೆ ಶಿಕ್ಷೆಗೆ ಗುರಿಯಾದ ಕೈದಿಗಳು ಹಿಂಡಲಗ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈ ವೀರಪ್ಪನ್ ಸಹಚರರು, ಬನ್ನಂಜರಾಜ ಸೇರಿ ಹಲವು ಕುಖ್ಯಾತರಿರುವಂತ ಜೈಲು ಇದು. ಜೊತೆಗೆ ದರ್ಶನ್ ಬಂದ್ರೆ ಭದ್ರತೆ ಕೊಡುವುದು ಹೇಗೆ ಎಂಬುದು ಕೂಡ ಇಲ್ಲಿ ತಲೆನೋವು ಆಗಿದೆ. ನೋಡಿ, ಬೆಳಗಾವಿ ಜೈಲು ಅಥವಾ ಬಳ್ಳಾರಿ ಜೈಲು ಅಂತ ನಾವು ಹೇಳ್ತಿದ್ದ ಹಾಗೇನೆ ತುಂಬಾ ಈಸಿಲಿ ಅಲ್ಲಿಗೆ ಕಳಿಸೋದ್ರ ಬಗ್ಗೆ ಅಧಿಕಾರಿಗಳು ತೀರ್ಮಾನವನ್ನ ಕೈಗೊಳ್ಳಲ್ಲ. ಯಾಕಂದ್ರೆ ಅವರು ಯೋಚನೆ ಮಾಡಬೇಕಾಗತ್ತೆ, ಅಲ್ಲಿನ ಬಂದೋಬಸ್ತ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿಯ ಜೈಲಿಗೆ 100 ವರ್ಷಗಳ ಇತಿಹಾಸವೇ ಇದೆ. ಇಲ್ಲಿ ಎಂತೆಂಥದೋ ಕ್ರಿಮಿನಲ್ಗಳು ಇದ್ದಾರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ಮರಣದಂಡನೆಯನ್ನು ವಿಧಿಸುವಂತ, ಮರಣದಂಡನೆಗೆ ಒಳಗಾದಂಥ ಕೈದಿಗಳು ಪ್ರಮುಖವಾಗಿ ಈ ಬೆಳಗಾವಿ ಹಿಂಡಲಗ ಜೈಲಿನಲ್ಲೇ ಇರೋದು. ನೋಡಿ, ನಿಮಗೆ ನೆನಪು ಇರಲಿ, ಮೊದಲ ಮರಣದಂಡನೆಯನ್ನು ವಿಧಿಸಿದ ಜೈಲು ಕೂಡ ಇದೇ ಬೆಳಗಾವಿ ಜೈಲು. ಸೊ ಹಾಗಾಗಿ ಇಲ್ಲಿಗೆ ದರ್ಶನ ಶಿಫ್ಟ್ ಮಾಡೋದು ಅಂದರೆ ಸುಮಾರು 90 ಎಕರೆ ಏನೋ ವಿಸ್ತೀರ್ಣದಲ್ಲಿ ಈ ಬೆಳಗಾವಿ ಹಿಂಡಲಗ ಜೈಲು ಇದೆಯಂತೆ. ಇಲ್ಲಿಗೆ ದರ್ಶನ ಶಿಫ್ಟ್ ಮಾಡೋದು ಅಂತ ಅಂದರೆ ಅಲ್ಲಿದು ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅಲ್ಲಿ ಭದ್ರತೆ ಯಾವ ಮಟ್ಟಿಗಿದೆ, ಎಷ್ಟು ಮಟ್ಟಿಗಿದೆ, ಇಲ್ಲಿಗೆ ದರ್ಶನನ್ನ ಕಳಿಸ್ಬೋದಾ. ದರ್ಶನ್ ಏನು ದೊಡ್ಡ ರೌಡಿ ಅಥವಾ ಟೆರರಿಸ್ಟ್ ಅಂತ ಅಲ್ಲ, ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಇಲ್ಲಿ ಭದ್ರತೆ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ನೋಡಿ, ಈ ಹಿಂಡಲಗ ಜೈಲಿನ ಹಿಸ್ಟ್ರಿ ನೋಡೋದಾದ್ರೆ 1923ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸೋಕೆ ಸ್ಥಾಪಿತವಾದಂಥ ಜೈಲಿದು. ದೇಶದ 2ನೇ ಅತಿ ದೊಡ್ಡ ಜೈಲು. ರಾಜ್ಯದಲ್ಲಿ ಕೈದಿಗಳನ್ನ ಗಲ್ಲಿಗೇರಿಸುವ ಏಕೈಕ ಕಾರಾಗೃಹ. 100 ಎಕರೆ ಪ್ರದೇಶದಲ್ಲಿರುವಂಥ ಜೈಲಿನಲ್ಲಿ 24 ಎಕರೆ ಜೈಲು ಇದೆ. 1162 ಕೈದಿಗಳನ್ನ ಇರಿಸುವಂತ ಸಾಮರ್ಥ್ಯ ಈ ಜೈಲು ಹೊಂದಿದೆ. ಅಪರಾಧಿಗಳಿಗೊಂದು, ವಿಚಾರಣಾಧೀನ ಕೈದಿಗಳಿಗೊಂದು ಅಂತ ಸಂಕೀರ್ಣ ಇದೆ. ಹೆಚ್ಚಿನ ಭದ್ರತೆ ಇರುವ ಕೈದಿಗಳಿಗಾಗಿಯೇ ವಿಶೇಷ ಕೋಣೆಗಳು ಇದೆ. ಸದ್ಯ 935 ಕೈದಿಗಳಿದ್ದಾರೆ. ಅದರಲ್ಲಿ 897 ಪುರುಷರು ಹಾಗೂ 38 ಮಹಿಳಾ ಕೈದಿಗಳಿದ್ದಾರೆ. ಇದುವರೆಗೂ 41 ಕೈದಿಗಳನ್ನು ಗಲ್ಲಿಗೇರಿಸಿರುವ ರಾಜ್ಯದ ಏಕೈಕ ಕಾರಾಗೃಹ ಇದೆ. ಸದ್ಯ ಮರಣದಂಡನೆಗೆ ಗುರಿಯಾಗಿರುವ 27 ಮಂದಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಗೋಕಾಕ್ನ ಹನುಮಪ್ಪ ಮರಿಯಾಲ ಕೊನೆಯದಾಗಿ ಗಲ್ಲು ಶಿಕ್ಷೆಗೆ ಗುರಿಯಾದವ. ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ವೀರಪ್ಪನ 4 ಸಹಚರರು ಇದೇ ಜೈಲಿನಲ್ಲಿ ಇದ್ದಾರೆ. ಕಾಮುಕ ಕಮ್ ಹಂತಕ ಉಮೇಶ್ ರೆಡ್ಡಿನೂ ಇದೇ ಜೈಲಿನಲ್ಲಿ ಇದ್ದಾನೆ. ಸೇಮಿ ಉಗ್ರರು ಸೇರಿ ಹಲವು ಶಂಕಿತ ಭಯೋತ್ಪಾದಕರು ಕೂಡ ಇದೇ ಜೈಲಲ್ಲಿ ಇದ್ದಾರೆ. ಇದಕ್ಕೊಂದು ಕರಾಳ ಇತಿಹಾಸವೂ ಇದೆ. ಸೊ ಈ ಜೈಲಿಗೆ ದರ್ಶನ್ ಅನ್ನ ಈಗ ಶಿಫ್ಟ್ ಮಾಡಲಾಗತ್ತೆ. ತೆಪ್ಪಗಿಲಿ ಇದ್ದಿದ್ರೆ ಹೆಂಗೋ ನಡೀತಿತ್ತೇನೋ. ಎಕ್ಸ್ಟ್ರಾ ಆಕ್ಟಿವಿಟೀಸ್, ಬಿಲ್ಡಪ್ಪು, ಶೋ ಆಫು, ರಾಜ ಎಲ್ಲಿದ್ರು ರಾಜನೇ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿ ಈಗ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿಗೆ ಬಂದು ನಿಂತಿದೆ.